ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗರಂ ಆದಂಥ ರಾಜ್ಯ ನಾಯಕರ ಮೇಲೆ ಗರಂ ಆದಂಥ BJP ಹೈಕಮಾಂಡ್ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ತಲೆದಂಡಕ್ಕೆ ಇದೀಗ ಭಾರಿ ಸಿದ್ಧತೆ. ರಾಜ್ಯ ನಾಯಕತ್ವಕ್ಕೆ ಅತ್ಯಂತ ದೊಡ್ಡ ಆಘಾತ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಅಡ್ಡ ಮತದಾನವಾದ ನಂತರ ಅದರಲ್ಲೂ ಸೈದ್ಧಾಂತಿಕ ವಿರೋಧಿಯಾಗಿರುವಂಥ ಕಾಂಗ್ರೆಸ್ ಪರವಾಗಿ BJP ಅಡ್ಡ ಮತದಾನ ಮಾಡಿ ಇಡೀ ದೇಶದಲ್ಲಿ BJPಯ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದಂಥ ಇದೀಗ ರಾಜ್ಯ ನಾಯಕರ ಮೇಲೆ BJPಯ ಹೈಕಮಾಂಡ್ ತೀವ್ರವಾಗಿ ಗರಂ ಆಗಿದೆ, ತೀವ್ರವಾಗಿ ಕೆಂಡಮಂಡಲರಾಗಿದ್ದಾರೆ ಮತ್ತು ತನ್ನನ್ನು ಬೇಟೆಗೆ ಬಂದಂಥ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಹಿಗ್ಗಾ ಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ 40 ನಿಮಿಷಗಳ ಕಾಲ ರಾಜ್ಯ ನಾಯಕರ ಜೊತೆ ಮಾತನಾಡಿದಂಥ ನಿತಿನ್ ನಬೀನ್ ಅವರು ಕೇಳಿದಂಥ ಒಂದೇ ಒಂದು ಪ್ರಶ್ನೆ, ಕಾಂಗ್ರೆಸ್ನವರು 5ನೇ ಅಭ್ಯರ್ಥಿ ಹಾಕಿದಾಗ ನೀವು ಎಲ್ಲಿ ಮಲಗಿದ್ರಿ, ನಿಮ್ಗೇನಾಗಿತ್ತು, ಯಾಕೆ ನೀವು ಎಚ್ಚೆತ್ತುಕೊಳ್ಳಿಲ್ಲ, ಕೇವಲ 15 ಎಕ್ಸ್ಟ್ರಾ ಮತಗಳನ್ನ ಇಟ್ಕೊಂಡು 28 ಮತಕ್ಕಾಗಿ ಕಾದು ಕುಳಿತಂಥ ಈ DK ಪಡೆ 5ನೇ ಅಭ್ಯರ್ಥಿ ಹಾಕಿದಾಗ ನಿಮ್ಮ ನಿಲುವು ಏನಾಗಿತ್ತು, ಯಾಕೆ ನೀವು ಎಚ್ಚೆತ್ತುಕೊಳ್ಳಿಲ್ಲ, ಅದರಲ್ಲೂ ಮುಖ್ಯವಾಗಿ ಯಾಕೆ ಅಡ್ಡ ಮತದಾನ ಆಯಿತು, ಅದರಲ್ಲೂ ಮುಖ್ಯವಾಗಿ ಸೈದ್ಧಾಂತಿಕ ವಿರೋಧಿಯಾಗಿರುವಂಥ ಕಾಂಗ್ರೆಸ್ ಪರ ನಮ್ಮ BJP ಮತ ಹಾಕತ್ತೆ ಅಂದರೆ ಅದು ರಾಜ್ಯಕ್ಕೆ, ದೇಶಕ್ಕೆ BJPಯ ಮಾನ ಮರ್ಯಾದೆಯನ್ನು ನೀವು ಬೆಂಗಳೂರಿನಲ್ಲಿ ಹರಾಜು ಹಾಕಿಬಿಟ್ರಿ, ಇದಕ್ಕೆ ಕಾರಣವೇನು ಎನ್ನುವಂಥ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದೆ. ಇದಕ್ಕೆ ಉತ್ತರಿಸಿದಂಥ ರಾಜ್ಯ ನಾಯಕರಾದಂಥ ವಿಜೇಂದ್ರ ಮತ್ತು ಅಶೋಕ್ ಅವರು ತಡಬಾಡಿಸ್ತಾ ಉತ್ತರ ಕೊಟ್ಟರು, ಇಲ್ಲ ನಾವೆಲ್ಲವನ್ನೂ ಕೂಡ ಸರಿ ಮಾಡಿದ್ವಿ, ಆದರೆ ಕೆಲವೊಂದು ವ್ಯಕ್ತಿಗಳು ಅವರ ಪರವಾಗಿ ಮತ ಹಾಕಿದ್ದಾರೆ, ಒಂದು ಮತ ಅಸಿಂಧು ಆಯಿತು, ಅದು ಯಾಕಾಯಿತು ಎನ್ನುವಂಥ ಒಂದು ಕ್ಲಾಸ್ ಕೂಡ ಇದೇ ನಿತಿನ್ ನಬೀನ್ ಅವರು ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ಮುಖ್ಯವಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದೇ ಆರ್ ಅಶೋಕ್ ಅವರು ಉತ್ತರ ಕೊಟ್ಟರು. ಅದಾದ ನಂತರ ಪ್ರೆಸ್ ಮೀಟ್ನಲ್ಲಿ ಮಾತನಾಡಿದಂಥ ಆರ್ ಅಶೋಕ್ ಅವರು ಇನ್ನು ಮುಂದೆ ಇಂಥ MLAಗಳು ಯಾವ ಕಾರಣಕ್ಕೂ ಕೂಡ ರಾಜಕೀಯದಲ್ಲಿರಬಾರ್ದು, ಇವರಿಗೆ ಮತ್ತೆ ಯಾವ MLA ಇಲೆಕ್ಷನ್ ಕೂಡ ನಿಲ್ಲಬಾರ್ದು, ಇಂಥ ಹಲ್ಕ ಕೆಲಸ ಮಾಡಬಾರ್ದು ಎನ್ನುವಂಥ ವಾಗ್ದಾಳಿಯನ್ನು ಮಾಡಿ ಎಲ್ಲೋ ಒಂದು ಕಡೆ ಈ ತೇಪಿ ಹೆಚ್ಚುವ ಕೆಲಸವನ್ನು ಮಾಡಿದ್ರು. ಆದರೆ ಒಂದು ಹಂತಕ್ಕೆ ಈ ಇಬ್ಬರು ನಾಯಕರ ತಲೆದಂಡ ಆಗತ್ತಾ, ಆ ತಲೆದಂಡಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ, ಈ ತಲೆದಂಡಕ್ಕೆ ಸಾಧ್ಯತೆ ಏನು, ಎಲ್ಲವೂ ಕೂಡ ಇದೀಗ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಇದೀಗ ನಿತಿನ್ ನಬೀನ್ ಅವರು ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ಹಿಗ್ಗಾ ಮುಗ್ಗಾ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ವಿಜೇಂದ್ರ ಅವರು ಹೇಳಿದ್ರು, ಆರ್ ಅಶೋಕ್ ಅವರು ಹೇಳಿದ್ರು, ಆದರೆ 5ನೇ ಕ್ಯಾಂಡಿಡೇಟ್ ಹಾಕಿದಾಗ ಕೆಲವೊಂದು ಹಂತದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಿತ್ತು. 15 MLAಗಳನ್ನ ಇಟ್ಕೊಂಡು 3 ದಿನ ಬಿಡದಿ ರಿಸಾರ್ಟ್ನಲ್ಲಿ ಟ್ರೈನಿಂಗ್ ಕೊಟ್ಟಂಥ DK ಒಂದು ಕಡೆ ಆದರೆ, ಅಥವಾ ರಾಜ್ಯದ ಹೊಣೆ ಹೊತ್ಕೊಂಡಿರೋ DK ತನ್ನ MLAಯನ್ನು ಗೆಲ್ಲಿಸ್ಕೊಂಡು ಬರಬೇಕು, ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಬೇಕೆನ್ನುವಂಥ ಒಂದು ಹಠ ಹಿಡಿದಿದ್ರೆ, ಈ ಕಡೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಒಬ್ಬ ಮಾಜಿ CM ಮಾಡಿದಂಥ ಫೋನ್ಗೂ ಕೂಡ ಉತ್ತರ ಕೊಡಲಿಲ್ಲ, ಒಬ್ಬ ಮಾಜಿ CM ಪ್ರಯತ್ನ ಪಟ್ಟರೂ ಕೂಡ ಸಂಪರ್ಕಕ್ಕೆ ಸಿಗಲಿಲ್ಲ. ಅಂದರೆ ಇದು ಯಾವ ಮಟ್ಟಿನ ರಾಜಕಾರಣ, ಇದು ಯಾವ ಮಟ್ಟಿನ ಒಂದು ರಾಜಕೀಯ ನಾಯಕತ್ವ ಎನ್ನುವಂಥ ಕ್ಲಾಸನ್ನು ತೆಗೆದುಕೊಂಡು ಇದೀಗ ಬೆಂಗಳೂರು ವಾಪಸ್ ಕಳಿಸಿದೆ. ಮತ್ತೊಂದು ಮುಖ್ಯವಾದಂಥ ವಿಷಯವನ್ನು ಹೇಳಿ ಕಳಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಧರ್ಮಸ್ಥಳದ ಕಡೆ ಮುಖ ಮಾಡಬೇಡಿ, ಏನಾದರೂ ಧರ್ಮಸ್ಥಳದ ಕಡೆ ಮುಖ ಮಾಡಿಕೊಂಡು ಸುಳ್ಳು ಹೇಳಿದರೆ ಮತ್ತೆ ಅದು ಧರ್ಮಕ್ಕೆ ಅಪಪ್ರಚಾರವಾಗುತ್ತೆ, ಜೊತೆಗೆ BJPಯ ಈ ಒಂದು ಹಿಂದುತ್ವಕ್ಕೆ ಅಜೆಂಡಾಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ರಾಜಕೀಯ ಏನಿದ್ರು ನೀವು ವಿಧಾನಸೌಧ ಮಾಡಿ, ಅದನ್ನು ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆಣೆ ಪ್ರಮಾಣ ಮಾಡ್ಕೊಂಡು ಏನಾದರೂ ಮಾಡಿದರೆ ಅದು ರಾಜ್ಯ BJPಗೆ ದೊಡ್ಡ ಹಿನ್ನಡೆಯಾಗುತ್ತೆ. ನೀವು ರಾಜ್ಯ BJP ಇಡೀ ದೇಶದ BJP ಹಿನ್ನಡೆಯಾಗುತ್ತೆ. ಒಂದು ಕಡೆ ಇಡೀ ದೇಶದಲ್ಲಿ ಮೋದಿಯ ಅಭಿವೃದ್ಧಿ ಕಾರ್ಯಕ್ಕೆ, ಮೋದಿಯ ಒಂದು ಡೆವಲಪ್ಮೆಂಟ್ಗೆ, ಮೋದಿಯ ಒಂದು ವರ್ಚಸ್ಸಿಗೆ, ಮೋದಿಯ ನಾಯಕತ್ವಕ್ಕೆ ಮನಸೋತು ವಿರೋಧ ಪಕ್ಷಗಳ MPಗಳು MLAಗಳು ಸಾರಾ ಸಗಟಾಗಿ ಸಾಲು ಸಾಲಾಗಿ BJPನ ಸೇರ್ತಾ ಇದ್ದರೆ, ಮತ್ತೊಂದು ಕಡೆ ಇದೇ BJP ನಾಯಕರು ಕಾಂಗ್ರೆಸ್ ಪರ ಕ್ರಾಸ್ ವೋಟಿಂಗ್ ಮಾಡಿದ್ದು ಇಡೀ ದೇಶದಲ್ಲಿ ಕರ್ನಾಟಕದಿಂದ BJPಯ ಮಾನ ಮರ್ಯಾದೆ ಹರಾಜಾಗ್ತಿದೆ ಅನ್ನುವಂಥ ಕ್ಲಾಸನ್ನು ತೆಗೆದುಕೊಂಡು ಇದೀಗ ವಾಪಸ್ ಕಳಿಸಿದ್ದಾರೆ. ಯಾವಾಗ ಬೇಕಾದರೂ ಈ ಇಬ್ಬರ ತಲೆದಂಡ ಆಗಬಹುದು, ಅದಕ್ಕೆ ದೊಡ್ಡದಾದ ಪ್ಲ್ಯಾನ್ ಕೂಡ ನಡೀತಿದೆ, ಅದನ್ನು ಕೂಡ ಹೇಳ್ತೇನೆ. ಆದರೆ ಇಲ್ಲಿ ಜೂನ್ 18ಕ್ಕೆ ಮತದಾನ ಇತ್ತು, ಜೂನ್ 18ರ 5 ಗಂಟೆಗೆ ಫಲಿತಾಂಶ ಕೂಡ ಆಯಿತು. ಅದಕ್ಕೂ ಮೊದಲು ಜೂನ್ 13ಕ್ಕೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರು ಕರ್ನಾಟಕದ BJP MLAಗಳನ್ನ ಸಂಪರ್ಕ ಮಾಡಿ ಅಲ್ಲಿ ಮಾತುಕತೆ ಕೂಡ ಮಾಡಿದ್ರು. ಜೊತೆಗೆ ಜೂನ್ 14ರಂದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟು ಮತ್ತು ಪಕ್ಕದಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ಗೆ ಕಾಂಗ್ರೆಸ್ನ ದೊಡ್ಡ ನಾಯಕರು, ನಾನು ಹೇಳಲ್ಲ ಅನ್ನುವಂಥ ಮಾತನ್ನು ಸದಾನಂದ ಗೌಡ ಹೇಳಿದರು, ದೊಡ್ಡ ನಾಯಕರು ಮತ್ತೊಂದಿಷ್ಟು MLAಗಳನ್ನ ಕರ್ಕೊಂಡು ಮಾತನಾಡಿ ಈ ಆಪರೇಷನ್ ಹಸ್ತ ಅಥವಾ ಈ ಕ್ರಾಸ್ ವೋಟಿಂಗ್ ಪ್ಲ್ಯಾನನ್ನು ಮಾಡ್ಕೊಂಡ್ಬಿಟ್ರು. ಆ ವಿಷಯವನ್ನು ಸದಾನಂದ ಗೌಡರು ಇದೀಗ ಬಾಯ್ಬಿಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಅವರಿಗೆ ಪರಿಚಯವಿರುವಂಥ
ಅವ್ರಿಗೆ ಪರಿಚಯ ಇದ್ದಾರೆ, ಅವರ ಹೆಸರು ಹೇಳಲ್ಲ. ಆದರೆ ಆ ಅನ್ನೋನ್ ಪರ್ಸನ್ ಸದಾನಂದ ಗೌಡರಿಗೆ ಕಾಲ್ ಮಾಡಿ 13ನೇ ತಾರೀಕು ಮತ್ತು 14ನೇ ತಾರೀಕು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಮತ್ತು ಪಕ್ಕದಲ್ಲಿರುವಂಥ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು BJP MLAಗಳನ್ನ ಕೂಡ ಹಾಕೊಂಡು ಅವರಿಗೆ ಕ್ರಾಸ್ ವೋಟಿಂಗ್ ಮಾಡುವಂಥ ಪ್ಲ್ಯಾನನ್ನು ಮಾಡಿಕೊಂಡ್ರು ಮತ್ತು ಆಫರನ್ನು ಕೂಡ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಸದಾನಂದ ಗೌಡರಿಗೆ ಹೇಳಿದಾಗ ಸದಾನಂದ ಗೌಡರು ರಾಜ್ಯ BJP ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರಿಗೆ ಕರೆ ಮಾಡಿ ಹೇಳಿದ್ರಂತೆ ಅಥವಾ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದಂತೆ, ಆದರೆ ಸಿಗಲಿಲ್ಲ ಅಂತೆ. ಎರಡನೇ ದೊಡ್ಡ ನಾಯಕರಾದಂಥ ವಿಪಕ್ಷ ನಾಯಕರಾಗಿರುವಂಥ ಆರೋಶಕ್ ಅವರು ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟರಂತೆ, ಆದರೆ ಸಿಗಲಿಲ್ಲ ಅಂತೆ. ಅದು ಈಗ ಕ್ವಶನ್ ಮಾರ್ಕ್. ಆ ಕ್ವಶನ್ ಮಾರ್ಕ್ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ, ಯಾಕಂದರೆ ಅದು ಒಂದು ಹಂತಕ್ಕೆ ಮಾಸ್ಟರ್ ಪ್ಲ್ಯಾನ್ ಆಗಿತ್ತು ವಿಜೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ. ಇದೇ ಸದಾನಂದ ಗೌಡ, ಇದೇ ಸೋಮಣ್ಣ, ಇದೇ ಪ್ರಹ್ಲಾದ್ ಜೋಶಿ ಒಂದು ಹಂತಕ್ಕೆ ತೆರೆಯ ಮೇರೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇದೀಗ ಬಹಿರಂಗ ಚರ್ಚೆ ಆಗ್ತಿದೆ. ನೋಡಬೇಕು, ಪ್ರಹ್ಲಾದ್ ಜೋಶಿ ಮುಂದಿನ CM ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಸೋಮಣ್ಣ ಮುಂದಿನ CM ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅಥವಾ ಈಶ್ವರಪ್ಪ ಪ್ರಯತ್ನ ಪಡ್ತಿದ್ದಾರೆ, ಅಂದರೆ ಹುನ್ನಾರಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಶ್ವರಪ್ಪ ಈಗ BJPಲಿ ಆದರೂ ಕೂಡ ಹೈಕಮಾಂಡ್ ಜೊತೆ ಟಚ್ಚಲ್ಲಿದ್ದಾರೆ. ಜೊತೆಗೆ ಇದೇ ಸದಾನಂದ ಗೌಡ ತನಗೆ ರಾಜ್ಯ BJPಲಿ ಒಳ್ಳೆಯ ಮರ್ಯಾದೆ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ವಿಜೇಂದ್ರ ಮತ್ತು ಆರೋಶಕ ವಿರುದ್ಧ ಸೇಡ್ ತೀರಿಸಿಕೊಳ್ಳೋ ಪ್ರಯತ್ನ ಪಡ್ತಿದ್ದಾರೆ. ಇದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಚರ್ಚೆ ಆಗ್ತಾ ಇರುವಂಥ ವಿಷಯ. ಆದರೆ 14ನೇ ತಾರೀಕು ವಿಷಯ ಗೊತ್ತಾದಂತೆ ಸದಾನಂದ ಗೌಡರು ವಿಜೇಂದ್ರ ಅವರು ಟ್ರೈ ಮಾಡ್ತಾರಂತೆ, ಸಿಗಲಿಲ್ಲ ಅಂತೆ. ಆರೋಶಕ್ ಅವರಿಗೆ ಟ್ರೈ ಮಾಡ್ತಾರಂತೆ, ಸಿಗಲಿಲ್ಲ ಅಂತೆ. ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಕೇಂದ್ರದಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿರುವಂಥ ಪ್ರಧಾನ ಕಾರ್ಯದರ್ಶಿಗೆ ಫೋನ್ ಮಾಡಿದಂತೆ. ಅವ್ರು ರಿಸೀವ್ ಮಾಡಿದ ನಂತರ ಅವರಾದರೂ ಕೂಡ ರಾಜ್ಯ BJP ಘಟಕಕ್ಕೆ ಹೇಳ್ಬೋದಿತ್ತು, ಇಲ್ಲ ಸದಾನಂದ ಗೌಡರು ನಮಗೆ ಫೋನ್ ಮಾಡಿದ ನಂತರ ನಿಮ್ಮ ಸಂಪರ್ಕ ಸಿಗಲಿಲ್ಲ ಅಂತೆ, ಈಗ ಆಪರೇಷನ್ ಹಸ್ತ ಆಗ್ತಿದಂತೆ, ಅಥವಾ BJP MLAಗಳು ಕಾಂಗ್ರೆಸ್ ಪರ ವಾಲ್ತಾ ಇದ್ದಾರಂತೆ, ನೀವು ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಎನ್ನುವಂಥ ಮಾತನ್ನಾದರೂ ಕೂಡ ಈ ರಾಜ್ಯ BJP ಅಥವಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯಕ್ಕೆ ಹೇಳಿದರೆ ಇವರಾದರೂ ಕೂಡ ಎಚ್ಚೆತ್ತುಕೊಳ್ತಾ ಇದ್ರು. ಆದರೆ ಯಾವುದೂ ಆಗಿಲ್ಲ. ಸದಾನಂದ ಗೌಡರು ಯಾಕೆ ಹಾಗೆ ಹೇಳಿದ್ರು? ಓಕೆ, ಸದಾನಂದ ಗೌಡರ ಪ್ರಕಾರ ಹೇಳೋದಾದರೆ ಸದಾನಂದ ಗೌಡರು ವಿಜೇಂದ್ರ ಮತ್ತು ಆರೋಶಕ್ ಸಿಗಲಿಲ್ಲ ಅಂದರೆ ಒಂದು ಪ್ರೆಸ್ ಮೀಟ್ ಮಾಡ್ಬೋದಿತ್ತು, ಒಂದು ಟ್ವೀಟ್ ಮಾಡ್ಬೋದಿತ್ತು, ಆದ್ರೂ ಕೂಡ ಎಚ್ಚೆತ್ಕೋತಿರೋ ಅಥವಾ ಅದರ ನೋಡಿದಂಥವ್ರು ವಿಜೇಂದ್ರ ಅವರು ಹೇಳ್ತಿದ್ರು. ಆದರೆ ಸದಾನಂದ ಗೌಡರ ಪ್ಲ್ಯಾನ್ ಪಕ್ಕಾ ಆಗಿದೆ. ಅವರು ರಾಜ್ಯ BJPಯ ಒಂದು ಸಂಘಟನೆಯನ್ನು, ರಾಜ್ಯ BJPಯ ನಾಯಕನನ್ನು ಕೆಳಗೆ ಉಳಿಸುವ ತನಕ ಅವರಿಗೆ ನೆಮ್ಮದಿ ಇಲ್ಲ ಎನ್ನುವಂಥ ಮಾತು ಕೇಳಿಬರ್ತಿದೆ. ಅದಕ್ಕೆ ಪೂರಕವೆಂಬಂತೆ ಇದೀಗ ವಿಜೇಂದ್ರ ಮತ್ತು ಆರೋಶಕ್ ಅವರು ಮಾಡಿದಂಥ ಎಡವಟ್ಟು ಇದೆಯಲ್ಲ, ತಮ್ಮ 63 MLAಗಳನ್ನ ಹಿಡಿದಿಟ್ಟುಕೊಳ್ಳದೆ 7 MLAಗಳು ಕ್ರಾಸ್ ವೋಟ್ ಮಾಡಿದಂಥ ಒಂದು ಹಿನ್ನೆಲೆಯಲ್ಲಿ ವಿಜೇಂದ್ರ ಮತ್ತು ಆರೋಶಕ್ ಅವರ ತಲೆದಂಡ ಆಗುತ್ತೆ. ಜೊತೆಗೆ ಒಂದು ಪೋಸ್ಟ್ಗೆ ಈಗಾಗಲೇ ಕ್ಯಾಂಡಿಡೇಟ್ ಹುಡುಕಿದ್ದಾರೆ. ವಿಪಕ್ಷ ನಾಯಕರಾಗಿ ಸುನಿಲ್ ಕುಮಾರ್ ಅವ್ರನ್ನ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸಲಿಕ್ಕೆ ಈಗಾಗಲೇ ಸಜ್ಜು ನಡೆದಿದೆ. ಆದರೆ ವಿಜೇಂದ್ರ ಅವರ ಸ್ಥಾನದಲ್ಲಿ ಯಾರು ಕೂರಿಸ್ತಾರೆ? ವಿಜೇಂದ್ರ ಅವರು ಲಿಂಗಾಯತ ಒಂದು ಕೋಟೆಯಿಂದ ಬಂದವರು ಇರ್ತಾವೆ, ಲಿಂಗಾಯತ ಸಮುದಾಯದಿಂದ ಬಂದವರು. ಯಡಿಯೂರಪ್ಪನವರ ಒಂದು ಈ ಹಸ್ತಕ್ಷೇಪ, ಯಡಿಯೂರಪ್ಪನವರ ವರ್ಚಸ್ಸು ಇಡೀ ಮಠಾಧೀಶರ ಮೇಲಿದೆ, ಅಥವಾ ಆ ಮಠಾಧೀಶರೆಲ್ಲ ಕೂಡ ಯಡಿಯೂರಪ್ಪನವ್ರನ್ನ ಹೊಗಳ್ತಾರೆ, ಹಿಂಬಾಲಕರಾಗಿರ್ತಾರೆ, ಮತ್ತು ವಿಜೇಂದ್ರ ಅವರು ಮೇಲೂ ಕೂಡ ಅವರ ಕಟಾಕ್ಷ ಇದೆ. ಹೀಗಾಗಿ ವಿಜೇಂದ್ರ ಅವರ ಇಳಿಸಿದರೆ ರಾಜ್ಯ BJPಗೆ ಒಂದು ದೊಡ್ಡ ಕಂಟಕ ಕೂಡ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಉದಾಹರಣೆ ಇದೆ. 2013ರಲ್ಲಿ BJPಯಿಂದ ಹೊರಬಂದು KJP ಕಟ್ಟಿದಾಗ BJP 40ಕ್ಕೆ ಇಳಿದ್ಬಿಡ್ತು. ಇಲ್ಲಿ ತನಕ ಅಂತ ಲೋವೆಸ್ಟ್ ಸ್ಕೋರಿಗೆ ಹೋಗಿಲ್ಲ. ಅದಾದ ನಂತರ ಯಡಿಯೂರಪ್ಪನವ್ರನ್ನ 2022ರಲ್ಲಿ ಇಳಿಸಿದ ನಂತರವೂ ಕೂಡ ಮತ್ತೊಮ್ಮೆ BJP 4 ಹೀಗಾಗಿ ಯಡಿಯೂರಪ್ಪನನ್ನು ದೂರ ಇಡೋದು ಅಥವಾ ಯಡಿಯೂರಪ್ಪನ ಕುಟುಂಬವನ್ನು ದೂರ ಇಟ್ಟರೆ ಅದು ಕಾಂಗ್ರೆಸ್ಗೆ ಒಂದು ದೊಡ್ಡದಂಥ ಲಾಭ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ವಿಜೇಂದ್ರ ಅವರನ್ನು ಇಳಿಸ್ತಾರೆ. ಒಂದು ವೇಳೆ ಇಳಿಸಿದ್ರೆ ಮತ್ತೊಬ್ಬ ಯಾವ ನಾಯಕನ ತಂದು ರಾಜ್ಯ ಘಟಕದಲ್ಲಿ ಕೂರಿಸ್ತಾರೆ? ಎಲ್ಲವೂ ಕೂಡ ಇದೀಗ ಕ್ವಶನ್ ಮಾರ್ಕ್ ಆಗಿದೆ. ಒಂದು ಹಂತಕ್ಕೆ ಈ ಹಿಂದೆ ಅಂತ ಎಕ್ಸ್ಪೆರಿಮೆಂಟ್ ಆಗಿದೆ. ಆದರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ಘೋಷಣೆ ಆಗಿತ್ತು. ಸದಾನಂದ ಗೌಡರಿದ್ದರು, ಶೆಟ್ಟರ್ ಇದ್ದರು, ಅಥವಾ ಕಟೀಲ್ ಇದ್ದರು, ನಳಿನ್ ಕುಮಾರ್ ಕಟೀಲ್ ಕೂಡ ಇದ್ದರು. ಆದರೆ ಆ ಎಲ್ಲ ಹಂತದಲ್ಲೂ ಕೂಡ ರಾಜ್ಯ BJPಯನ್ನು ನಡೆಸಿದಂಥವರು ಯಡಿಯೂರಪ್ಪನವರು. ಹೀಗಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಮೂವರು ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಅಂಥದ್ದೇನು ಡಿಫ್ರೆನ್ಸ್ ಬಂದಿರಲಿಲ್ಲ. ಆದರೆ ಈಗ ಯಡಿಯೂರಪ್ಪನವರು ಹಿಂದೆ ಸರಿದಿದ್ದಾರೆ. ವಿಜೇಂದ್ರ ಅವ್ರನ್ನೂ ಕೂಡ ನೀವು ರಾಜ್ಯ ಘಟಕದಿಂದ ಹಿಂದೆ ಸರಿಸಿಬಿಟ್ರೆ ಮುಂದೆ BJPಯನ್ನು ಈ ಲಿಂಗಾಯತ ಕಮ್ಯುನಿಟಿಯಿಂದ ಮುನ್ನಡೆಸುವವರು ಯಾರು? ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟುಕೊಂಡು ಕೈ ಸುಟ್ಕೊಂಡದ್ದಾಗಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಏನು ಮಾಡ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಸೋಮಣ್ಣ ಒಂದು ಹಂತಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಟ್ರೈ ಮಾಡ್ತಿದ್ರೆ, ಪ್ರಹ್ಲಾದ್ ಜೋಶಿ ಇವೆಲ್ಲವಕ್ಕೂ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್ ಅಂತೆ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರು ದೇಶ ಕಂಡಂಥ ಒಬ್ಬ ಪ್ರಭಾವಿ ನಾಯಕರು, ಮೋದಿಯವರ ಅತ್ಯಂತ ನಂಟಿದ್ದಂಥವ್ರು, ಅಮಿತ್ ಶಾ ಜೊತೆ ಅತ್ಯಂತ ಆತ್ಮೀಯ ಇದ್ದಂಥವ್ರ ಜೊತೆಗೆ ಈ ಮಂತ್ರಿಯ ಒಂದು ವರ್ಕಲ್ಲಿ ಅಥವಾ ಮಂತ್ರಿಯ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ದೇಶಕ್ಕೆ ನಂಬರ್ 1 ಪಟ್ಟವನ್ನು ಪಡ್ಕೊಂಡವರು. ಸೋಮಣ್ಣ ಕೂಡ ಈ ತಮ್ಮ ಇಳಿ ವಯಸ್ಸಲ್ಲೂ ಕೂಡ ಅತ್ಯಂತ ಚುರುಕಾಗಿ ಕೆಲಸ ಮಾಡುವಂಥವ್ರ ಜೊತೆಗೆ 2 ದೊಡ್ಡ ಹುದ್ದೆ ಇದೆ. ಜೊತೆಗೆ ಎಲ್ಲವನ್ನು ಕೂಡ ಅನುಭವಿಸ್ತಾ ಇರುವಂಥ ಈ ನಾಯಕರು
ವಿಜೇಂದ್ರ ವಿರುದ್ಧ ಅಥವಾ ಆರೋಸಕ ವಿರುದ್ಧ ಕತ್ತಿ ಮಸೀತಾ ಇದ್ದಾರಾ? ಹಾಗಾಗಿ ಇಂಥ ಒಂದು ಪ್ರಕರಣ ನಡೀತಾ ಎಲ್ಲವನ್ನ ಗೊತ್ತಿದ್ರೂ ಕೂಡ ಈ ನಾಯಕರು ವಿಜೇಂದ್ರ ಅವರಿಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಪ್ಲಾನನ್ನು ಹೇಳಿ ಅದರ ನಂತರ ಈ ಪ್ರಕರಣ ಹೊರಗೆ ಬಂದ ನಂತರ ಮತ್ತೆ ಹೈಕಮಾಂಡ್ಗೆ ದೂರು ಕೊಡುವಂಥ ಪ್ರಯತ್ನ ಮಾಡಿಬಿಟ್ರ, ಅಥವಾ ಈಗೀಗ ನೋಡ್ತಾ ಇದ್ರೆ ವಿಜೇಂದ್ರ ಅವ್ರ ವಿರುದ್ಧವಾಗಿ ಅಥವಾ ಆರೋಸಕ ವಿರುದ್ಧವಾಗಿ ರಾಜ್ಯ ನಾಯಕರೇ ಕೆರಳಿ ನಿಂತಿದ್ದಾರೆ, ಜೊತೆಗೆ ಯತ್ನಾಳ್ ಅವರು ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಬಹುದು, ಅಥವಾ ಹೀಗೆಲ್ಲ ಪ್ರಕರಣಗಳ ನಡುವೆ ಇದೀಗ ಸದಾನಂದ ಗೌಡ ಸಿಡಿಸಂತ ಬಾಂಬ್ ಇದೆಯಲ್ಲ, ಅದು ಈಗ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದೆ. ನೋಡಿ, ಕ್ರಾಸ್ ವೋಟಿಂಗ್ ಆಯಿತು, ಬಿಜೆಪಿ ಹೇಳ್ತಾರೆ ಇಲ್ಲ ನಮ್ಮ ಕಡೆಯಿಂದ 4 ವೋಟಿಂಗ್ ಆಯ್ತು ಅಂತ ಹೇಳ್ತಾರೆ, ಆದರೆ ಹೈಕಮಾಂಡ್ ಕೇಳ್ತಾರೆ ಇಲ್ಲ 7 ಜನ ಆಗಿದ್ದಂತೆ ನೀವು ಅದನ್ನು ಉತ್ತರ ಕೊಡಿ ಅನ್ನುವಂಥ ಮಾತು ಕೂಡ ಕೇಳ್ತಾ ಇದ್ದಾರೆ. ಆದರೆ ಈ ನಡುವೆ ಸದಾನಂದ ಗೌಡ ಅವರು ಸಿಡಿಸಿದಂಥ ಬಾಂಬ್ ಇದೆಯಲ್ಲ, ಅದು ವಿಜೇಂದ್ರ ಮತ್ತು ಆರೋಸಕ ಅವರ ತಲೆದಂಡಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗಿದೆಯಾ? ಆರೋಸಕ ಅವರ ತಲೆದಂಡ ಆದರೂ ಕೂಡ ಅಲ್ಲಿ ಫಿಲಪ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಅಲ್ಲಿ 4 ಹೆಸರು ಬರುತ್ತೆ. ಆದರೆ ಒಂದು ಹಂತಕ್ಕೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿದರೆ ಯಾರು ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರೆ, ರಾಜ್ಯಾಧ್ಯಕ್ಷರು ಆದವರಿಗೆ ಕೆಲವೊಂದು ಮಾನದಂಡ ಬೇಕಾಗುತ್ತೆ, ಒಂದು ಕಮ್ಯುನಿಟಿ ವೋಟ್ ಬೇಕಾಗುತ್ತೆ, ಮತ್ತೊಂದು ಕಡೆ ಈ ತನ ಮನ ಧನ ಅಂತಾರಲ್ಲ ಅದರ ವ್ಯವಸ್ಥೆ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅಂಥ ಕ್ಯಾಂಡಿಡೇಟ್ ಯಾರು ಎಲ್ಲವೂ ಕೂಡ ಹುಡುಕ್ತಾ ಇದ್ದಾರೆ. ಆದರೆ ಏನೇ ಆಗಲಿ ಸದಾನಂದ ಗೌಡರು, ವಿ ಸೋಮಣ್ಣ ಮತ್ತು ಪ್ರಹ್ಲಾದ್ ಜೋಶಿ ಈ ಮೂವರು ಸೇರಿ ವಿಜೇಂದ್ರ ಮತ್ತು ಆರೋಸಕ ಅವರಿಗೆ ಕೆಟ್ಟ ತೋಡಿದ್ರ ಎಲ್ಲವೂ ಕೂಡ ತಿಳಿದು ಬರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲಿ ಉಲ್ಲೇಖ ಮಾಡಬೇಡಿ, ಆದ ಕಾರಣ ಇದರ ಬಗ್ಗೆ ಗಮನಹರಿಸಿ ಅಂತ ಹೇಳುವಂಥದ್ದು ನಾನು ಅವರಿಗೆ ಅಶ್ಯೂರ್ ಮಾಡಿದೆ. ಇಲ್ಲ, ನಿಮ್ಮ ಬಗ್ಗೆ ಜೀವ ಹೋದರೂ ನಿಮ್ಮ ಹೆಸರನ್ನು ಅಥವಾ ಮತ್ತೊಂದನ್ನು ಹೇಳುವಂಥದ್ದನ್ನು ಮಾಡೋದಿಲ್ಲ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನನ್ನ ಫೋನಿಂದ ಟ್ರೈ ಮಾಡಿದೆ. ಅವರು ಲಭ್ಯ ಆಗಲಿಲ್ಲ. ನನಗೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದು ಅಂತ ಗೊತ್ತಿಲ್ಲ, ಲಭ್ಯ ಆಗಲಿಲ್ಲ, ಅದನ್ನು ಬಿಟ್ಟೆ. ಆದರೆ ನನ್ನ ಮನಸ್ಸು ತಡಿಲಿಲ್ಲ. ಪಕ್ಷದ ಪ್ರಮುಖರಿಗೆ ಹೇಳೋಣ ಅಂಥೇಳಿ ನಮ್ಮ ಒಬ್ಬ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಅಧ್ಯಕ್ಷರಷ್ಟೇ ಜವಾಬ್ದಾರಿ ಇದೆ, ವಿರೋಧ ಪಕ್ಷ ನಾಯಕರಷ್ಟೇ ಜವಾಬ್ದಾರಿ ಇದೆ. ಅವರಿಗೆ ನಾನು ಇದನ್ನು ಹೇಳುವಂಥದ್ದು ಮಾಡಿದ್ದು, ನೋಡಿ ಈ ರೀತಿ ಹೇಳ್ತಾ ಇದ್ದಾರೆ. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಪ್ರಥಮ ಸವಾಲು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದರೆ 100% ಈ ಕಾರ್ಯಕ್ಕೆ ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ರೆಡಿ ಅಂತ ಹೇಳುವಂಥದ್ದು. ಒಂದು ವೇಳೆ ಅದರಲ್ಲೇನಾದ್ರು ಫೈಲ್ಯೂರ್ ಆದರೆ ಅವರ ರಾಜಕಾರಣವೇ ಒಂದು ರೀತಿ ಕೊನೆ ಆಗುವಂಥ ಪರಿಸ್ಥಿತಿ ಇತ್ತು. ಆದ ಕಾರಣ ಇದರ ಬಗ್ಗೆ ಗಮನ ಹರಿಸಿ ಇದು ಖಂಡಿತವಾಗಿ ಏನೋ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಳಿ ನಾನು ನನ್ನಷ್ಟಕ್ಕೆ ಸುಮ್ಮನಿದ್ದೆ. ಆಮೇಲೆ ನಾನು ಯಾರಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ, ಮಾತಾಡಲಿಕ್ಕೂ ಹೋಗಿಲ್ಲ. ಆದರೆ ಫಲಿತಾಂಶ ಬಂದಾಗ ಭಾರಿ ಮನಸ್ಸಿಗೆ ನೋವಾಯಿತು. ನಮ್ಮ ಪಕ್ಷದ ನಮಗೆ ಅಲಾಟ್ ಆದದ್ದೇ ನಮಗೆ ಬೀಳಲಿಲ್ಲ, ಬೇರೆಯವರಿಗೆ ಹೇಳಿದ್ದು ಯಾರಿಗೆ ಬಿದ್ದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ 11 ಮತಗಳನ್ನು ಅವರ ನಿರೀಕ್ಷೆ ಮತಕ್ಕಿಂತ ಹೆಚ್ಚು ಪಡ್ಕೊಂಡದ್ದು ಕೇಳಿ ನಿಜ ಭಾರಿ ಬೇಸರ ಆಯಿತು. NDAಯ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಬಂತಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ನೋವಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬೇರೆ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಏನು ಸುಖ. ಈಗ NDA ಅಭ್ಯರ್ಥಿ ಹಾಕದೇ ಇರ್ತಿದ್ರೆ ಬಿಜೆಪಿಗೆ ಈ ಮುಜುಗರದ ಸನ್ನಿವೇಶ, ಅಡ್ಡ ಮತದಾನದಂಥ ಸನ್ನಿವೇಶ ಯಾವುದು ಕೂಡ ಸೃಷ್ಟಿ ಆಗ್ತಿರ್ಲಿಲ್ಲ. ನೋಡಿ, ಈ ಡಿಸಿಷನ್ನ ಬಗ್ಗೆ ನಾನೇನು ಮಾತಾಡುವಂಗಿಲ್ಲ. ಯಾಕೆ ಅಂತೇಳಿದರೆ NDAಯಿಂದ ಹಾಕಬೇಕೋ ಬೇಡವೋ ಅದರ ತೀರ್ಮಾನಗಳು ನಮ್ಮ ಕೇಂದ್ರದ ವರಿಷ್ಠರು ಮಾಡ್ತಾ ಇರುವಂಥದ್ದು. ಅವರು ಮಾಡಿದ್ದಾರೆ. ಅವರು ಏನು ಹೇಳ್ತಾರೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಮತ್ತು ಆ ರೀತಿ ನಮ್ಮ ಹೆಜ್ಜೆಯನ್ನು ಮುಂದೆ ಇಡ್ತೀವಿ. ಸರ್, ಈಗ ಹೇಳಿದ್ರೆ ಈ ನಡೆಯಿಂದ ಕಾರ್ಯಕರ್ತರಿಗೆ ಎಷ್ಟು ನೋವಾಗಿದೆ ಅಂತ. ಈಗ ಆಲ್ರೆಡಿ ಹಿಂದೆ ನೋವು ಕೊಟ್ಟಂಥವ್ರನ್ನ ಹೊರಗಡೆ ಕಳಿಸಿದ್ದೀರಿ ಸರ್. ಈ ಮಾಡಿದಂಥ ಶಾಸಕರ ಬಗ್ಗೆ ಏನು ಆಗ್ರಹ ಮಾಡಬೇಕು, ಕಟ್ಟುನಿಟ್ಟವಾಗಿ ಏನು ಕ್ರಮ ಆಗ್ಬೇಕಂತ ಹೇಳ್ತೀವಿ ಸರ್? 100% ಆಗಬೇಕು. ಅವ್ರೇನು ಹೇಳಿದ್ರೆ ಹಿಂಗೆ ಒಂದು ವಿದ್ಯಮಾನ ನಡೀತಾ ಇದೆ, ಅದರಲ್ಲಿ ಅದನ್ನು ನೋಡಿ. ಅದಲ್ಲದೆ ಅವರು ಭಾರಿ ಗಂಭೀರವಾಗಿ ಹೇಳಿದರು, ನನ್ನ ಹೆಸರಲ್ಲಿ ಯಾರು ಹೇಳಿಬಿಡಬೇಡಿ ಅಂತ ಹೇಳಿ. ಆದ ಕಾರಣ ಅವರಿಗೆ ಅಷ್ಟು ಆತಂಕ ಇರುವಾಗ ಬಾಕಿಯವರ ಹೆಸರು ಯಾರಿಗೆ ಕೇಳೋಕ್ಕಾಗುತ್ತೆ? ಅಲ್ಲ ಸರ್, ನನಗೆ ಹೈಕಮಾಂಡ್, ನನ್ನ ರಾಜ್ಯದ ಅಧ್ಯಕ್ಷರು, ಜನರಲ್ ಸೆಕ್ರೆಟರೀಸ್, ವಿರೋಧ ಪಕ್ಷದ ನಾಯಕ, ಶಾಸಕಾಂಗ ಪಕ್ಷದ ಅವರು ನಮಗೆ ನಾಯಕರು. ಈಗ ಅಧ್ಯಕ್ಷರು ಇಲ್ಲದಾಗ ನಾವು ಏನಾರು ಹೇಳ್ಬೋದು, ಚರ್ಚಾ ವಸ್ತು ಆದಾಗ ಏನಾರು ಹೇಳ್ಬೋದು. ಆದರೆ ಇದು ನಿರ್ದಿಷ್ಟವಾಗಿ ನಡೆಯುವಂಥ ಒಂದು ವಿಚಾರ, ಅದಕ್ಕೆ ಬೇಕಾದ ಜವಾಬ್ದಾರಿ ಬೇರೆ ಬೇರೆ ಅವರಿಗೆ ತಿಳಿಸುವಂಥ ನಮ್ಮ ಜವಾಬ್ದಾರಿ. ಇಟ್ ಈಸ್ ಆ್ಯಸ್ ಗುಡ್ ಆಸ್ ಸೆಂಡಿಂಗ್ ಎ ಮೆಸೇಜ್ ಟು ದಿ ಸೆಂಟ್ರಲ್ ಲೀಡರ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮದು ಹೋಗೋದು ಅಲ್ಲಾಗಿ ಹೋಗುವಂಥದ್ದು. ಸರ್, ನೀವು ಮಾಜಿ ಮುಖ್ಯಮಂತ್ರಿ ಕೋರ್ ಕಮಿಟಿ ಮೆಂಬರ್ ಆಗಿ ಕೂಡ ಒಂದು ಗಮನಕ್ಕೆ ತಂದಿರುವಂಥ ರಾಜ್ಯ ಪ್ರಧಾನ ಗಮನಕ್ಕೆ, ಆದರೂ ಕೂಡ